ಇಲ್ಲಿ ಇಷ್ಟು ಜನ ಯಾಕೆ ಸೇರೋರೆ, ಯಾಕೆ ಹಿಂಗ್ ಕುಣಿತವ್ರೆ ಅನ್ಕೊಂಡ್ರ ಪೂರ್ತಿ ಬ್ಲಾಗ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ವೆಲ್ಕಮ್ ಟು ಮೈ ಅನದರ್ ಮಿನಿ ಬ್ಲಾಗ್. ನಾನು ನಿಮ್ಮ ಗಂಗಾವತಿ ಹುಡುಗ ಅನಿಲ್ ನಾಯಕ್. 25ನೇ ತಾರೀಕು ಮಾರ್ಕ್ ಮೂವಿ ರಿಲೀಸ್ ಇತ್ತಂತ ಕನಕದುರ್ಗ ಟಾಕೀಸ್ ಅಲ್ಲಿ 24ನೇ ತಾರೀಕಿಂದಾನೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ರು. ಅದನ್ನ ನೋಡಕ್ಕೆ ನಾನು ಮೊಹಮ್ಮದ್ ಕೂಡ ಬಂದಿದ್ವಿ. ಇಲ್ಲಿ ಬಂದ್ ನೋಡಿದ್ರೆ ಎಷ್ಟು ಜನ ತುಂಬಿಕೊಂಡಿದ್ರು ನೋಡಿ. ಇಷ್ಟು ದೊಡ್ಡ ಹಾರಾನ ನಮ್ಮ ಕಿಚ್ಚ ಸುದೀಪ್ ಸರ್ ಕಟೌಟ್ಗೆ ಹಾಕಿ ಅಲ್ಲಿನ ಅಭಿಷೇಕ ಕೂಡ ಮಾಡಿದ್ರು. ಸೆಲೆಬ್ರೇಷನ್ ನೋಡಾದ್ಮೇಲೆ ನಾನು ಮೊಹಮ್ಮದ್ ದಾರಿಲಿ ಹೋಗ್ತಾ ಇದ್ವಿ. ಅಷ್ಟರಲ್ಲಿ ನಮ್ಮ ಅಮ್ಜದ್ ಕೂಡ ಬಂದ. ನನ್ನ ಮೊಹಮ್ಮದ್ ನ ಹಾಕೊಂಡು ಸ್ವಲ್ಪ ಕೆಲಸ ಇದೆ ಬಾ ಅಂತ ಎಲ್ಗೋ ಕರ್ಕೊಂಡು ಹೋಗ್ತಾ ಇದ್ದ. ನಮ್ಮ ಮೊಹಮ್ಮದ್ ನೋಡಿ ವಿಡಿಯೋಗೆ ಪೋಸ್ಟ್ ಕೊಡ್ತಾವನೆ. ಇವನೇನ್ ಸೀದಾ ಹೋಗ್ತಾವನೆ ಅನ್ನೋಷ್ಟರಲ್ಲಿ ಒಂದು ಜೆರಾಕ್ಸ್ ಅಂಗಡಿ ಹತ್ರ ನಿಲ್ಸದ. ಇಲ್ಲೇ ರೀ ಬರ್ತೀನಿ ಅಂದೋನು 1 ಗಂಟೆ ಆದ್ರೂ ಆಚೆ ಬರ್ಲೇ ಇಲ್ಲ. ಇಷ್ಟೊತ್ತೊಳಗೆ ಏನ್ ಮಾಡ್ತಾವನೆ ಅಂತ ಜೂಮ್ ಇವನ್ ಆಚೆ ಬಂದ್ಮೇಲೆ ಎಲ್ಲಾದ್ರೂ ಹೊರಗೆ ಹೋಗೋಣ ಅಂತ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ವಿ. ಅಂಕಲ್ ಅಡ್ಡ ಬಂದ್ಬಿಟ್ರು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ದಾರಿಯಲ್ಲಿ ಹೋಗ್ತಿರುವಾಗ ನಮ್ಮ ಮೊಹಮ್ಮದ್ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಒಂದು ಡೈಲಾಗ್ ಹೊಡೆದ ಕೇಳಿ. ಈ ಚಳಿಲಿ ಈ ಟೈಮ್ ಅಲ್ಲಿ ನಾವು 3 ಜನ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ನಾವು ಕೊರಮ್ಮ ಕ್ಯಾಂಪ್ ಸೋಡಾ ಕುಡಿಯಾಕೊಂಡಿವಿ. ಕತ್ಲ ನೋಡ್ರಿ ಎಲ್ಲ ಮುಗುಳೆ ಪಕ್ಕನ ಮುಂದೆ ಸೋಡಾ ಕುಡಿಯಕಂತ ಇಷ್ಟು ದೂರ ಗಾಡಿ ಓಡಿಸ್ಕೊಂಡು ಕೊರ್ರಮ್ಮ ಕ್ಯಾಂಪ್ ಬಂದ್ವಿ. ಇಲ್ಲಿ ನೋಡಿದ್ರೆ ಅಣ್ಣ ಚಳಿಗ್ ಬೆಂಕಿ ಮುಂದೆ ಕೂತ್ಕೊಂಡಿದ್ದ. ಅಷ್ಟರಲ್ಲಿ ಹುಡುಗ ಸೋಡಾ ತಂದು ಕೊಟ್ಟ. ನಾನು ಮೊಹಮ್ಮದ್ ಕುಡಿತಾ ಇದ್ವಿ. ಅಮ್ಜದ್ ಚಳಿ ಐತೆ ನಾನು ಕುಡಿಯಲ್ಲ ಅಂತ ರೀಲ್ ನೋಡ್ತಾ ಇದ್ದ. ಈ ಸೋಡಾ ಅಂಗಡಿ ಹುಡುಗ ಏನೋ ಹೇಳ್ತಾನಂತೆ, ಕೇಳಿಸ್ಕೊಳ್ಳಿ. ನಮ್ಮಣ್ಣ ಲಾಗ್ ಮಾಡಕತ್ತನ್ ಬ್ರೋ, ಸಪೋರ್ಟ್ ಮಾಡ್ರಿ ಗಂಗಾವತಿ ಹುಡುಗ ನಮ್ಮಣ್ಣ. ಈ ಹುಡುಗಂಗ್ ಒಂದ್ ಬಾಯ್ ಹೇಳಿ ನಾವು ಹೊರಟ್ವಿ ನಮ್ಮ ಊರ್ ಕಡೆ. ಇವತ್ತಿಗೆ ಇಷ್ಟೇ. ನಮ್ಮ ಬ್ಲಾಗ್ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.